ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಯಾಕೆ ಮೇಡಮ್? 600 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಮೇಡಮ್. ಇದನ್ನ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದ್ರೆ ನಮ್ಮ ಕಂಪ್ನಿಗೆ ಒಳ್ಳೆ ಹೆಸರು ಬರುತ್ತೆ, ಅದ್ರ ಜೊತೆಗೆ ಲಾಭನೂ ಬರುತ್ತೆ. ನಮ್ಮ ಹತ್ರ ಇರೋರೆಲ್ಲ ನಿಮಗೆ ಗೊತ್ತಿರೋ ಹಾಗೆ ಟ್ಯಾಲೆಂಟೆಡ್ ಇಂಜಿನಿಯರ್ ವರ್ಕರ್ಸ್. ಎಲ್ಲಾನು ಈಸಿಯಾಗಿ ಕಂಪ್ಲೀಟ್ ಮಾಡ್ಬೋದು. ಇಂಥ ಪ್ರಾಜೆಕ್ಟ್ ಇಂದ ನಮ್ಗೆ ಲಾಭನೂ ಸಾಕು, ಟೆನ್ಷನ್ ಸಾಕು. ಹೌದ್ಸಲ ನೀವೇ ನೋಡಿದ್ರಲ್ಲ, ಆ ಬ್ರಿಡ್ಜ್ ಕಟ್ಟಿದ್ರಿಂದ ಎಷ್ಟೊಂದು ಸಮಸ್ಯೆಗಳು. ಈ ಪ್ರಾಜೆಕ್ಟ್ನ ನಾವು ಮಾಡ್ತಿದೀವಿ ಅಂತಂದ್ರೆ ಆ ರಾವಣ್ ಸುಮ್ನಿರ್ತಾನ? ಆಶ್ಚರ್ಯ ಆಗ್ತಾ ಇದೆ ಮೇಡಮ್, ನೀವು ರಾವಣಿಗೆ ಹೆದರ್ತಿದ್ದೀರಾ. ಅವನೇನ್ ಮಾಡಕ್ಕಾಗುತ್ತೆ ಮೇಡಮ್? ಹೋದ್ಸಲ ಮಾಡಿದ್ದಕ್ಕೆ ಅನುಭವಿಸ್ತಾ ಇದ್ದಾನೆ. ಕೇಸ್ ತುಂಬಾ ಸೀರಿಯಸ್ ಆಗಿದೆ, ಜೈಲಿಗೆ ಹೋಗೋದದ್ದು ಗ್ಯಾರಂಟಿ. ಅವನ್ ಮತ್ತೆ ನಿಮ್ ತಂಟೆಗೆ ಬರಲ್ಲ ಮೇಡಮ್. ಅದು ಅಲ್ಲದೆ ಇದು 600 ಕೋಟಿ ರೂಪಾಯಿ ಪ್ರಾಜೆಕ್ಟು ಮೇಡಮ್. ಇದು ಗೌರ್ಮೆಂಟ್ ಪ್ರಾಜೆಕ್ಟ್. ಮಿನಿಸ್ಟ್ರು, ಸಿಎಂ ವರೆಗೂ ಎಲ್ಲರೂ ಇನ್ವಾಲ್ವ್ ಆಗಿದ್ದಾರೆ. ಈ ಪ್ರಾಜೆಕ್ಟ್ನ ಕರೆಕ್ಟಾಗಿ ಕಂಪ್ಲೀಟ್ ಮಾಡಿದ್ರೆ ಗೌರ್ಮೆಂಟ್ ಜೊತೆ ನಮ್ಗೆ ಒಳ್ಳೆ ರಿಲೇಶನ್ಶಿಪ್ ಬೆಳೆಯುತ್ತೆ. ಇದರಿಂದ ಬೇರೆ ಬಿಸ್ನೆಸ್ ಕೂಡ ಅನುಕೂಲ ಆಗುತ್ತೆ ಮೇಡಮ್. ಶಾಂಭವಿ ಗ್ರೂಪ್ ಆಫ್ ಕಂಪ್ನೀಸ್ ಇನ್ನೂ ಎತ್ತರಕ್ಕೆ ಬೆಳೆಯುತ್ತೆ. ಇದು ಒಳ್ಳೆ ಅವಕಾಶ ಮೇಡಮ್. ನೀವು ಹೇಳೋದೆಲ್ಲ ನನಗೆ ಗೊತ್ತು ಶಿವಕುಮಾರ್. ಇದೆಲ್ಲ ನೀವು ಹೇಳಿನೇ ನಂಗೆ ಅರ್ಥ ಆಗ್ಬೇಕು ಅಂತ ಏನೂ ಇಲ್ಲ. ನಾನು ಅಷ್ಟು ದಡ್ಡಿನೂ ಅಲ್ಲ. ಈ ಕನ್ಸ್ಟ್ರಕ್ಷನ್ ಫೀಲ್ಡ್ ನಂಗೊಸ್ತು. ಹೋದ್ಸಲ ಇದರಿಂದ ದೊಡ್ಡ ಸಮಸ್ಯೆನೇ ಬಂತು. ಆ ದೇವಿ ಶಾಂಭವಿ ಕೃಪೆಯಿಂದ ಸಮಸ್ಯೆಯಿಂದ ಎಲ್ಲರೂ ಪಾರಾದ್ವಿ. ಇಲ್ಲ ಅಂದಿದ್ರೆ ಇಷ್ಟಕ್ಕೆ ನಾನು ಜೈಲಿಗೆ ಹೋಗ್ಬೇಕಿತ್ತು. ಯಾವುದೇ ಬಿಸ್ನೆಸ್ ಆಗ್ಲಿ, ಲಾಭ ಜಾಸ್ತಿ ಇದ್ದಷ್ಟು ರಿಸ್ಕ್ ಜಾಸ್ತಿ. ನನ್ಗಿರೋ ಆಸ್ತಿನೇ ಸಾಕು, ಬರ್ತಾ ಇರೋ ಲಾಭನೇ ಸಾಕು. ಇನ್ನೂ ದುಡ್ಡು ಮಾಡೋ ದುರಾಸೆಯಲ್ಲಿ ಶಾಂಭವಿ ಗ್ರೂಪ್ ಆಫ್ ಕಂಪನೀಸ್ಗೆ ಇರೋ ಹೆಸರನ್ನ ಹಾಳು ಮಾಡ್ಕೊಳಕ್ ನನಗಿಷ್ಟ ಇಲ್ಲ. ನೋಡಿ, ಸ್ಕೂಲೇ ಆಗ್ಲಿ, ಟ್ರಾನ್ಸ್ಪೋರ್ಟ್ ಕಂಪನಿನೇ ಆಗ್ಲಿ, ಫ್ಯಾಕ್ಟ್ರಿನೇ ಆಗ್ಲಿ, ನಾವು ಪಳಗಿರೋಂಥ ಬಿಸ್ನೆಸ್. ಇದ್ರಲ್ಲಿ ಏನೇ ಪ್ರಾಬ್ಲಮ್ಗಳು ಬಂದ್ರು ಅದು ನಮ್ಗೆ ಹೊಸದಾಗಿರಲ್ಲ. ಮೊದಲೇ ಅಂತ ಪ್ರಾಬ್ಲಮ್ಗಳು ಬಂದು ಅದನ್ನ ಸಾಲ್ವ್ ಮಾಡಿದೀನಿ. ಹಾಗಾಗಿ ಅದು ನಂಗೆ ಕಷ್ಟ ಅಂತ ಅನ್ಸಲ್ಲ. ಆದ್ರೆ ಕನ್ಸ್ಟ್ರಕ್ಷನ್ ಫೀಲ್ಡ್ ನನಗೆ ಹೊಸ್ತು. ಇದ್ರಲ್ಲಿ ಏನೇನ್ ಪ್ರಾಬ್ಲಮ್ಸ್ ಬರುತ್ತಂತ ನನಗೆ ಗೊತ್ತೇ ಆಗಲ್ಲ. ಹೋದ್ಸಲ ಕಟ್ಟಿದ ಬ್ರಿಡ್ಜು ಕ್ರ್ಯಾಕ್ ಆಗೋ ಬದಲು ಬಿದ್ದು ಹೋಗಿ ಕೆಳಗ್ ಬಿದ್ದು ಜನ ಸತ್ ಹೋಗಿದ್ರೆ, ರಾವಣ್ ಇದನ್ನ ಬ್ಲಾಸ್ಟ್ ಮಾಡಿದ್ ನಮಗ್ ಗೊತ್ತಾಗದೆ ಹೋಗಿದ್ರೆ ಇಷ್ಟೊತ್ತಲ್ಲಿ ನಾನು ಜೈಲಲ್ಲಿ ಇರ್ಬೇಕಾಗಿತ್ತು. ಇದೆಲ್ಲ ಬೇಕಾಗಿತ್ತ ಶಿವಕುಮಾರ್ ನಮ್ಗೆ? ನಿಮ್ಮಿಂದ ಈ ಮಾತುಗಳನ್ನ ಎಕ್ಸ್ಪೆಕ್ಟ್ ಮಾಡಿಲ್ಲ ಮೇಡಮ್. ಹೊಸ ವಿಷಯಗಳನ್ನ ಕಲಿಯೋದು, ಅದರಿಂದ ಬೆಳೆಯೋದು ನಿಮಗೆ ತುಂಬಾ ಇಷ್ಟ. ಅದರಲ್ಲೂ ಒಂದು ಬಿಸ್ನೆಸ್ ಅಲ್ಲಿ ಚಾಲೆಂಜ್ ಇದೆ, ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ಅದನ್ನ ಕಲಿತು ಆ ಬಿಸ್ನೆಸ್ ಅಲ್ಲಿ ಗೆಲ್ಬೇಕನ್ನೋ ಛಲ ಇರೋರು ನೀವು. ಈ ತರ ಪ್ರಾಜೆಕ್ಟ್ಗಳನ್ನೆಲ್ಲ ಮಾಡಿದ್ರೆ ನಮಗೆ ಲಾಭ ಜಾಸ್ತಿ ಬರುತ್ತೆ. ಬಡವ್ರಿಗೆ ಸಹಾಯ ಮಾಡ್ಬೋದು, ವಯಸ್ಸಾದವ್ರನ್ನ ನೋಡ್ಕೋಬಹುದು, ಮೆಡಿಕಲ್ ಹೆಲ್ತ್ ಚೆಕಪ್ ಮಾಡೋಕೆ ಅಂತ ಶಾಂಭವಿ ಟ್ರಸ್ಟ್ ಇಂದ ಸಹಾಯ ಮಾಡಬಹುದು. ಅದಕ್ಕೆ ಉಪಯೋಗ ಆಗುತ್ತೆ ಮೇಡಮ್. ಅದೆಲ್ಲ ಬರೋ ದುಡ್ಡಲ್ಲಿ ಮಾಡ್ಕೊಳ್ಳೋಣ. ನನ್ಗಿರೋ ಟೆನ್ಷನ್ಗಳೇ ಸಾಕು, ಹೊಸ ಟೆನ್ಷನ್ಗಳು ಯಾವುದು ಬೇಡ. ನೀವ್ ನಾನು ಹೇಳ್ದಂಗೆ ಮಾಡಿ ಅಷ್ಟು ಸಾಕು. ದಯವಿಟ್ಟು ಹೊರಡಿ. ಮೇಡಮ್, ನಾನು ಹೇಳೋದು ನಿಮಿಷ ಕೇಳಿ. ಹೇಳದ್ನಲ್ಲ ಹೊರಡಿ ಅಂತ. ಸರಿ ಮೇಡಮ್. ತಗೋ ಕಮಲಮ್ಮ. ತಗೊಮ್ಮ. ಬೇಡ
ಕಮಲಮ್ಮಜ್ಜಿ. ಸ್ವಲ್ಪ ಕುಡಿಯಪ್ಪ, ಸುಸ್ತಾಗತ್ತಮ್ಮ. ಬಾಯಲ್ಲಿ ಬೇಡ ಕಮಲಮ್ಮಜ್ಜಿ, ಯಾಕೋ ವಾಮಿಟ್ ಬೇರೆ ತರ ಆಗ್ತದೆ. ಅಯ್ಯೋ ಅಯ್ಯೋ, ಏನಿದು ಜ್ವರ ಜಾಸ್ತಿ ಆಗ್ತಾ ಇದೆ? ಬೆಳಗ್ಗೆನೆ ಅಮ್ಮವ್ರ ಆಸ್ಪತ್ರೆ ಕರ್ಕೊಂಡು ಹೋಗ್ತೀನಿ ಅಂದ್ರು. ನಾನೇ ಬೇಡ ಅಂದ್ಬಿಟ್ಟೆ. ಏನ್ ಮಾಡಿದ್ರೂಪ? ನಾವೇ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗೋಣ ಬಿಡು ಕಮಲಮ್ಮ. ಯಾವುದಕ್ಕೂ ಅಮ್ಮವ್ರಿಗೊಂದು ಮಾತು ಹೇಳ್ಬಿಟ್ರೆ ಒಳ್ಳೇದು. ತಡಿ, ಫೋನ್ ತಗೊಂಡು ಬರ್ತೀನಿ, ಫೋನ್ ಮಾಡಿ ಕೇಳೋಣ. ಹಾ, ಹಲೋ, ಅಮ್ಮೋರೆ, ನಾನ್ ರೂಪಾ ಮಾತಾಡ್ತಿರೋದು. ಹೇಳಿ ರೂಪಾ. ಅಮ್ಮೋರೆ, ಭೈರವಿಗೆ ಜ್ವರ ಜಾಸ್ತಿ ಆಗಿದೆ. ಏನು ತಿಂತಾ ಇಲ್ಲ, ಹಾಲು ಕೊಟ್ರು ಕುಡಿತಾ ಇಲ್ಲ, ವಾಂತಿ ಬರ್ತಿದೆ ಅಂತ ಹೇಳ್ತಾ ಇದ್ದಾಳೆ. ಅದಕ್ಕೇನೀಗ? ಆದಷ್ಟು ಬೇಗ ಮನೆಗೆ ಬನ್ನಿ ಅಮ್ಮೋರೆ. ಕರೆದ ತಕ್ಷಣ ಬರೋದಕ್ಕೆ ನಾನೇನ್ ಇಲ್ಲಿ ಪಾರ್ಕ್ಗೆ ಬಂದಿಲ್ಲ ರೂಪಾ, ಆಫೀಸಿಗೆ ಬಂದಿರೋದು. ಮೀಟಿಂಗ್ಸು ಅದು ಇದು ಅಂತ ಸಾಕಷ್ಟು ಕೆಲ್ಸಗಳಿರುತ್ತೆ. ಅಂಥದ್ರಲ್ಲಿ ನೀವು ಹೇಳಿದ ತಕ್ಷಣ ಓಡ್ ಬರೋದಕ್ಕಾಗತ್ತಾ? ಅಲ್ಲ, ಮನೆಯಲ್ಲಿ ಒಬ್ಬೊಬ್ಬರಿಗೆ ಇಬ್ಬಿಬ್ರು ಅನ್ನೋ ಹಾಗಿದ್ದೀರಾ. ಒಂದು ಚಿಕ್ಕ ಮಗು ನೋಡ್ಕೊಳಕ್ಕಾಗಲ್ವಾ ನಿಮ್ಗೆ? ಇರೋ ಬರೋ ಎಲ್ಲ ಬಾರನ್ನು ನಾನೇ ಹೊರಬೇಕು ಅಂತಂದ್ರೆ ಕತ್ತೆಗಳನ್ನ ಯಾಕೆ ಸಾಕ್ಬೇಕಿತ್ತು ಹೇಳಿ? ಸಾರಿ ಅಮ್ಮೋರೆ, ನಿಮಗೆ ಫೋನ್ ಮಾಡಿದ್ದು ತಪ್ಪಾಯಿತು. ಬೇರೆ ಕೆಲಸ ಅಂದರೆ ನಾವೇ ಮಾಡ್ಕೊತಾ ಇದ್ವಿ. ಇದು ಮಗು ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದಲ್ವಾ, ಅದಕ್ಕೆ ನಿಮಗೆ ಕಾಲ್ ಮಾಡಿದೆ. ನಾನ್ ಬೆಳಿಗ್ಗೆನೆ ಹೇಳ್ದೆ ತಾನೆ ಮಗುನ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ ಅಂತ. ಆ ಕಮಲಮ್ಮನೆ ಏನು ಬೇಡ ನಾವೇ ನೋಡ್ಕೋತೀವಿ ಅಂತೆಲ್ಲ ಹೇಳಿದ್ರು. ಈಗ ನೋಡಿದ್ರೆ ನನಗ್ ಕಾಲ್ ಮಾಡಿ ತಲೆ ತಿಂದ್ರೆ ಏನ್ ಮಾಡಕ್ಕಾಗತ್ತೆ ನಾನು? ಯಾವ್ಯಾವ ಟೈಮಿಗೆ ಏನೇನ್ ಮಾಡ್ಬೇಕು ಅನ್ನೋದು ನನಗ್ ಗೊತ್ತಿರಲ್ವಾ? ಸರಿ ಅಮ್ಮೋರೆ, ನಾವೇ ನೋಡ್ಕೊಂತೀವಿ. ಡಾಕ್ಟ್ರಿಗೆ ಫೋನ್ ಮಾಡಿ ಮನೆ ಕರ್ಸ್ಕೊಂತೀವಿ. ಅಕಸ್ಮಾತ್ ಬ್ಯುಸಿ ಇದಾರೆ ಅಂದರೆ ಹಾಸ್ಪಿಟಲ್ಗೆ ನಾವೇ ಕರ್ಕೊಂಡು ಹೋಗ್ತೀವಿ.